ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ, ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಹಣದ ಬಗ್ಗೆ, ಮನುಷ್ಯನ ಬಯಕೆಗಳ ಬಗ್ಗೆ, ಬಯಕೆಯ ಬೆನ್ನೇರಿ ಹೋದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನ ತಮ್ಮ ಹತ್ರ ಹಂಚಿಕೊಂಡಿದ್ದೆ. ಇವತ್ತು ನಾನು ಮಾತನಾಡಬೇಕು ಅಂತಿರೋದು, ನಾವು ಅಶಾಶ್ವತವಾದದ ಕಡೆಗೇನೆ ಓಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಶಾಶ್ವತವಾದದ್ದನ್ನ ಬದಿಗೊತ್ತಿ ಅಶಾಶ್ವತವಾದದ ಕಡೆಗೆ ನಾವು ಗಮನವನ್ನ ಕೇಂದ್ರೀಕರಿಸ್ತೀವಿ ಅಂತ. ಹೇಗೋ ಬದುಕೋದು ಬೇರೆ, ಹೇಗೋ ದುಡ್ಡು ಮಾಡೋದು ಬೇರೆ, ಹೇಗೋ ಅಧಿಕಾರ ಹಿಡಿಯೋದು ಬೇರೆ. ಆದ್ರೆ ಹೀಗೇ ಬದುಕಬೇಕು, ಹೀಗೇ ದುಡ್ಡು ಮಾಡಬೇಕು, ಹೀಗೇ ನಾನು ಅಧಿಕಾರ ಹಿಡಿಬೇಕು ಅಂತ ಅನ್ನೋದು ಬೇರೆ. ಎಲ್ಲಿ ಹೀಗೆ ಅಂತ ಬಂದ್ಬಿಡುತ್ತೋ ಅಲ್ಲಿ ಕೆಲವು ತತ್ವ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿರ್ಬೇಕಾಗತ್ತೆ. ಹೇಗೋ ಜೀವನ ಮಾಡೋದು ಸುಲಭ, ಹೀಗೇ ಜೀವನ ಮಾಡ್ಬೇಕು ಅನ್ನೋದು ಕಷ್ಟ. ಹೇಗೋ ದುಡ್ಡು ಮಾಡೋದು ಸುಲಭ, 1000 ದಾರಿ ಇದ್ದಾನೆ. ಎಂತೆಂತ ಕನಿಷ್ಠ ಮಾರ್ಗದಲ್ಲಿಯೋ ನಿಕೃಷ್ಟ ಮಾರ್ಗದಲ್ಲಿಯೋ ಬೇಕಾದಷ್ಟು ಹಣ ಮಾಡಿರೋ ನಮ್ಮ ಮುಂದೆ ಇದ್ದಾರೆ. ಯಾವುದೋ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದಿರತಕ್ಕಂಥವ್ರು, ಹಿಡಿಯುವಂತವರು, ಹಿಡಿದಿರುವವರು ನಾವು ಗಮನಿಸಿದೀವಿ, ನಾವು ನೋಡ್ತಿದೀವಿ. ದಿನನಿತ್ಯ ನಾವು ಬದುಕಿನೆಲ್ಲ ಕಾಣ್ತಿದ್ದೀವಿ. ಅರ್ಹತೆ ಇಲ್ಲದೆ ಇರೋರೆಲ್ಲ ಇವತ್ತು ಅರ್ಹರಾಗಿದ್ದಾರೆ. ಅದಕ್ಕೆ ಬೇರೆ 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 ಹಿನ್ನೆಲೆ ಇರಬಹುದು. ಆದ್ರೆ ನಾನು ಹೇಳೋದೇನಂದ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಏನು ಸಿಗಬೇಕೋ ನಮ್ಮ ಕೌಶಲ್ಯಕ್ಕೆ, ನಮ್ಮ ಬುದ್ಧಿಮತ್ತತೆಗೆ, ನಮ್ಮ ಜಾಣತನಕ್ಕೆ, ನಮ್ಮ ಪರಿಶ್ರಮಕ್ಕೆ ಏನು ಸಿಗಬೇಕೋ ಪ್ರಕೃತಿ ಅದನ್ನೆಲ್ಲವನ್ನು ನಮಗೆ ಕೊಟ್ಟಿದೆ. ಅದ್ರಲ್ಲಿ ಯಾವ ಮೋಸನೂ ಇಲ್ಲ. ಜನ ಮೋಸ ಮಾಡ್ಬೋದು, ಆದ್ರೆ ಪ್ರಕೃತಿ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ಅದು ಶತಸಿದ್ಧ. ಯಾವುದೋ ಒಬ್ಬ ಮನುಷ್ಯ ಅವನ ಕೌಶಲ್ಯಕ್ಕೆ, ಅವನ ಜಾಣತನಕ್ಕೆ, ಒಳ್ಳೆತನದಲ್ಲಿ, ತತ್ವ ಸಿದ್ಧಾಂತಗಳ ಅಡಿಯಲ್ಲೇ ಚೆನ್ನಾಗಿ ಬದುಕ್ಬೋದು. ನಾನು ಹೇಗೋ ಸಂಪಾದನೆ ಮಾಡ್ತೀನಿ, ಹೇಗೋ ಬದುಕ್ಬಿಡ್ತೀನಿ ಅನ್ನೋದು ಬದುಕಲ್ಲ, ಸಂಪಾದನೆನೂ ಅಲ್ಲ. ನಮಗೆ ಅನಾಯಾಸವಾಗಿ ಬಂದದ್ದು ಏನೂ ನಮ್ಮ ಹತ್ರ ಉಳಿಯಲ್ಲ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ತುಂಬಾ ಇದ್ದಾವೆ. ನನ್ನ ದುಡಿಮೆಗಿಂತ ಹೆಚ್ಚು ಸಂಪಾದನೆ ಬಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೂ ತುಂಬಾ ನಿದರ್ಶನಗಳಿದ್ದಾವೆ. ನಮಗೆ ಏನ್ ಸಿಗ್ಬೇಕೋ ಅದು ಸಿಕ್ಬಿಟ್ಟಿದೆ. ಅದರ ಆಚೆ ಏನೇ ಬಂದ್ರು ಅದು ನಮ್ಮದಲ್ಲ, ನಮ್ಮ ಬಳಿ ನಿಲ್ಲಲ್ಲ. ಅಥವಾ ಅದನ್ನ ನಾವು ನಿಲ್ಲಿಸ್ಕೊಳ್ಳೋದು ಪ್ರಯತ್ನ ಪಟ್ಟರು ಅದು ನಿಲ್ಲಲ್ಲ. ಇದು ಪ್ರಕೃತಿಯ ನಿಯಮ. ಇದು ನನ್ನ ನಿಯಮ ಅಥವಾ ಅವ್ರ ನಿಯಮ, ವಿಜ್ಞಾನದ ನಿಯಮ ಅಲ್ಲ, ಪ್ರಕೃತಿಯ ನಿಯಮ ಇದು. ಈಗ ಒಂದು ಲೋಟ ತುಂಬಾ ನೀರ್ ಹಾಕಿದೀವಿ, ನೀರ್ ತುಂಬೋಗಿದೆ, ನೀನ್ ಇಲ್ಲ, ಒಂದು ಹನಿ ಬಿದ್ರೂ ಅದು ಕೆಳಗಡೆ ಬೀಳ್ಬೇಕು. ಹಂಗೇನೆ ನಮ್ಮ ಏನು ಸಿಗಬೇಕು ಅದು ಯಥೇಚ್ಛವಾಗಿ ಸಿಕ್ಬಿಟ್ಟಿದೆ. ಅದ್ರ ಆಚೆ ನೀವ್ ಏನೇ ಮಾಡಿದ್ರು ಅದು ಆಚೆ ಚೆಲ್ಲಬೇಕೆ ಹೊರತು ಅದನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಒಂದಿದು. ನನ್ನ ಬದುಕಿನ ಒಂದು ಘಟನೆಯನ್ನೇ ಇಲ್ಲಿ ಹೇಳೋದಾದ್ರೆ, ಮೋಸದ ಹಣ ನಿಲ್ಲಲ್ಲ ಅನ್ನೋದಕ್ಕೆ ತುಂಬಾ ಹಿಂದೆ, ಒಂದು 25-30 ವರ್ಷದ ಹಳೆ ಮಾತು. ಒಂದ್ಸತಿ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ಯಾವುದೋ ಒಂದು ಹೋಟ್ಲಿಗೆ ತಿಂಡಿ ತಿನ್ನೋದಕ್ಕೆ ಹೋಗಿದ್ವು. ತಿಂಡಿ ಎಲ್ಲ ತಿಂದ್ವು, ದೋಸೆ ಏನೇನೋ ಮಕ್ಕಳು ತಗೊಂಡಿದ್ವು. ಬಿಲ್ ಕೊಡುವಾಗ ವೆಯ್ಟರು ಒಂದು ದೋಸೆ ಬಿಲ್ಲನ್ನ ಬಿಟ್ಬಿಟ್ಟಿದ್ದ. ನನ್ನ ಮಗ ಗುರ್ತಿಸ್ತಾ ಅದನ್ನು, ಬಿಲ್ ನೋಡ್ದ ಎಷ್ಟಾಗಿದೆ ಅಂತ. ಇವನು 4 ದೋಸೆ ಹಾಕೋ ಕಡೆ 3 ದೋಸೆ ಬಿಲ್ ಹಾಕ್ಬಿಟ್ಟಿದ್ದಾನೆ, 1 ದೋಸೆ ಬಿಲ್ ಬಿಟ್ಬಿಟ್ಟಿದ್ದಾನೆ, ಇವನು ಕಮ್ಮಿ ಹಾಕ್ಬಿಟ್ಟಿದ್ದಾನೆ ದುಡ್ಡನ್ನ. ನಮ್ಗೆ ಮನುಷ್ಯರಿಗೆ ಒಳಗಡೆ ಎಲ್ಲೋ ಒಬ್ಬ ಕಳ್ಳ ಮನಸ್ಸಿನಲ್ಲಿ ಅಡಿಗೆ ಕೂತಿರ್ತಾನ. ಆ ಕಳ್ಳ ಸ್ವಲ್ಪ ಯಾವ ಹೆಚ್ಚು ನಮ್ಮನ್ನ ಸ್ವಲ್ಪ ಆ ಮಾರ್ಗಕ್ಕೆ ಎಳ್ಕೊಳಕ್ ನೋಡ್ತಾನೆ. ನಾನು ಅದಕ್ಕೇನು ಹೊರತಾಗಿರ್ಲಿಲ್ಲ. ನಾನು ಹೇಳ್ದೆ, ಈ ಹೋಟ್ಲು ತುಂಬಾ ಸರ್ತಿ ಬರ್ತೀವಿ ಕಣೆ, ಬೇಕಾದ ದುಡ್ಡು ಕೊಟ್ಟಿದ್ದೀನಿ ಬಿಡು, ಏನಿದು ಒಂದು ದೋಸೆ ಬಿಲ್ ಕಮ್ಮಿ ಕೊಟ್ರೆ ಏನಾಗಲ್ಲ ಅಂತ ಹೇಳಿ ನಾನು ಕೊಡ್ಲಿಲ್ಲ. ಅವನು ಎಷ್ಟು ಬಿಲ್ ಕೊಟ್ಟಿದ್ನೋ ಅಷ್ಟು ಬಿಲ್ಲನ್ನು ಕೊಟ್ಬಿಟ್ಟು 1 ದೋಸೆ ಕಮ್ಮಿನೇ ಕೊಟ್ಟು ನಾನು ಬಂದ್ಬಿಟ್ಟು ಅಲ್ಲಿಂದ. ನನ್ನ ಮಗ ಹೇಳ್ದ, ಕೊಡ್ಬೇಕಿತ್ತು ನೀವು, ಅದೊಂದು ದೋಸೆ ಬಿಲ್ ಅವ್ನು ಬಿಟ್ಬಿಟ್ಟಿದ್ದ, ನೀವ್ಯಾಕೆ ಹೆಂಗ್ ಮಾಡಿದ್ರಿ?
ಪರವಾಗಿಲ್ಲ ಬರೋ ನೆಕ್ಸ್ಟ್ ಟೈಮ್ ಹೋದಾಗ ಇದು ಮಾಡಿದ್ರಾಯ್ತು ಅಂತ ಹೇಳಿ ನಾನು ಉಡಾಫೆಯಿಂದ ಬಂದ್ಬಿಟ್ಟೆ. ಮನೆಗೆ ಬಂದ್ವು, ರಾತ್ರಿ ಆಯ್ತು, ಎಲ್ಲ ಮಲ್ಕೊಂಡ್ರು ಮಕ್ಕಳೆಲ್ಲ. ಮಧ್ಯರಾತ್ರಿ 1-1:30 ಗಂಟೆಯಲ್ಲಿ ನನ್ನ ಮಗನಿಗೆ ವಾಂತಿ ಶುರುವಾಯಿತು. ಅಷ್ಟು ರಾತ್ರಿ ರಾತ್ರಿ ಪಾಪ ಅವನು ಪದೇ ಪದೇ ವಾಂತಿ ಮಾಡ್ಕೊಂಡು ಕಷ್ಟಪಡ್ತಿದ್ದ. ನನಗಾಗ ಜ್ಞಾನಿಸ್ತು, ಅಯ್ಯೋ ರಾಮ, ಮೋಸ ಮಾಡಿದವನು ನಾನು. ಅವನು ಹೇಳ್ದ ಪಾಪ, ಅವನು ಒಂದು ದೋಸೆ ಬಿಲ್ ಬಿಟ್ಬಿಟ್ಟಿದ್ದಾನೆ ಕೊಡಿ ಅಂತ ಹೇಳ್ದ. ನಾನು ಅದನ್ನ ಉಲ್ಲಂಘನೆ ಮಾಡಿ ಕೊಡ್ಲಿಲ್ಲ. ಅದರ ಪರಿಣಾಮ ನನ್ನ ಮೇಲೆ ಆಗ್ಬೇಕಾಗಿತ್ತ ಹೊರತು ನನ್ನ ಮಗನ ಮೇಲೆ ಯಾಕೆ ಆಯ್ತಿದ್ದು? ಅವನಿಗೆ ಯಾಕೆ ಈ ತರ ಹಿಂಸೆ, ವಾಂತಿ, ಹೊಟ್ಟೆ ತೋರಿಸೋದು, ನೋವು, ಸಂಕಟ ಯಾಕೆ? ಕೂತ್ಕೊಂಡು ಯೋಚನೆ ಮಾಡಿದೆ. ಆಮೇಲೆ ಹೊಳೀತು ನನ್ನ ಮನಸ್ಸಿಗೆ, ಬಹುಶಃ ನನಗೆ ಆಗಿದ್ರೆ ನನಗಷ್ಟು ನೋವಾಗ್ತಿರ್ಲಿಲ್ಲ. ಏನೋ ಎಣ್ಣೆ ಸರಿ ಇರ್ಲಿಲ್ಲ, ಆ ಪಲ್ಯದ ಏನೋ ಹಳಸೋಗಿತ್ತು ಅನ್ಸುತ್ತೆ, ಅದು ದೋಸೆ, ಅದು ಆ ಸಂಪಳ ಇರೋದು ಎಣ್ಣೆದಿರ್ಬೇಕು, ಅದಕ್ಕೆ ಹೆಂಗಾಗಿದೆ ಅನ್ನೋ ಸಮಾಧಾನ ಪಟ್ಕೊಂಡು ನನ್ನನ್ನು ನಾನು ಸಮರ್ಸ್ಕೊಂಡ್ಬಿಡ್ತಿದ್ದೆ. ಆದ್ರೆ ಒಬ್ಬ ತಂದೆ ತಾಯಿಗಳಿಗೆ ಮಗ ಅನುಭವಿಸೋ ಕಷ್ಟ ಇದೆಯಲ್ಲ, ಅದನ್ನ ತಡ್ಕೊಳ್ಳೋದಿದೆಯಲ್ಲ, ಅದನ್ನ ನೋಡೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಹಿಂಸೆ. ಅದು ನನಗೆ ಪಾಠ ಕಲಿಸೋದಕ್ಕಾಗಿ ಮಗನಿಗೆ ಹಿಂಸೆ ಕೊಡ್ಬೇಕಾದಂತ ಒಂದು ಪ್ರಸಂಗ ಒದಗಿ ಬಂತು. ಅವನ ನೋವನ್ನ ನಂಗೆ ನೋಡ್ಕೊಳಕ್ ಆಗಿಲ್ಲ. ನನಗೆ ನೋವು ಬಂದ್ರೆ ಅಷ್ಟು ನೋವಾಗ್ತಿಲ್ಲ ನನಗೆ. ಆದ್ರೆ ನನ್ನ ಮಗ ಅಷ್ಟು ರಾತ್ರಿನಲ್ಲಿ, ಸರಿ ರಾತ್ರಿನಲ್ಲಿ ಅವನಷ್ಟು ಸತಿ ವಾಂತಿ ಮಾಡ್ಕೊಂಡು, ಹೊಟ್ಟೆ ಒದ್ದಾಡ್ಕೊಂಡು, ಒಳ್ಳಾಡ್ಕೊಂಡು, ಸಂಕಟದಿಂದ ಮಾಡುವಾಗ ನನ್ನ ಕರಳು ಕಿವುಚದಂತಾಯ್ತು. ನನಗೆ ಆ ಸಂಕಟ ನನಗೆ ಸಹಿಸ್ಕೊಳ್ಳೋದಕ್ಕೆ ಅಸಾಧ್ಯ ಅನ್ನಿಸ್ದಾಗ ಮರುದಿನ ನೆಕ್ಸ್ಟ್ ಡೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದು. ಅದಕ್ಕೊಂದು 100 ರೂಪಾಯಿ ಖರ್ಚು ಬಿತ್ತು. ಸ್ಕೂಲ್ ಹೋಯ್ತು ಅವತ್ತು ಅವನಿಗೆ. ಏನಿದ್ರಿಂದ ಅಂತಂದ್ರೆ, ಬಹುಶಃ ಒಂದು ದೋಸೆ ಅವತ್ತಿನ ಕಾಲಕ್ಕೆ ಒಂದು 30-40 ರೂಪಾಯಿನೂ ಇರಬಹುದು. 30-40 ರೂಪಾಯಿ ಉಳಿಸ್ಕೊಳಕ್ ಹೋದ ನನಗೆ 100 ರೂಪಾಯಿ ಖರ್ಚಿಗೆ ಬಂತು. ಮಗನಿಗೆ ಸಂಕಟ ಆಯ್ತು. ಆ ಸಂಕಟ ನೋಡಿದ ನನಗೆ 100 ಪಟ್ಟು ನನಗೆ ಸಂಕಟ ಆಯ್ತು. ಒಂದಿನ ಅವನಿಗೆ ಸ್ಕೂಲ್ ಹೋಯ್ತು, ಇತ್ಯಾದಿಗಳೆಲ್ಲ ಆದವು. ಅಂದ್ರೆ ಯಾವುದನ್ನು ನಾವು ಅನಾಯಾಸವಾಗಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲೇ ನೋಡಿ, ನಿಮ್ಮ ಜೀವನದಲ್ಲೋ, ನಿಮ್ಮ ಸ್ನೇಹಿತರ ಜೀವನದಲ್ಲೋ, ನಿಮ್ಮ ಬಂಧುಗಳ ಜೀವನದಲ್ಲೋ ಏನೇ ಅವನು ಪ್ರಯತ್ನ ಪಟ್ಟರು ಅದನ್ನ ಉಳಿಸ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ನಮ್ಗೇನು ದಕ್ಕಬೇಕೋ ಅದು ದಕ್ಬಿಟ್ಟಿದೆ. ಇನ್ನು ಬೇರೆ ಏನೇ ಬಂದ್ರು ಅದು ನಾನು, ಅಥವಾ ಉಳಿಸ್ಕೊಂಡ್ರೂ ಕೂಡ ಅದನ್ನ ಉಳಿಸ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಅನಾಯಾಸ ಯಾವ್ದು ದುಡ್ಡು ಬಂತು, ಉಳಿಸ್ಕೊಂಡೆ. ಅದ್ರ ಜೊತೆಗೆ ನಾವು ಇನ್ನೂ 5 ಪಟ್ಟು ದುಡ್ಡು ಹಾಕಿ ಬೇರೆ ಇನ್ನೇನೋ ಕಾರಣಕ್ಕೆ ನಾವು ಹಣವನ್ನು ವಿನಿಯೋಗಿಸಬೇಕಾಗಿ ಬರುತ್ತೆ. ಸೊ ಹೀಗಾಗಿ ಅಶಾಶ್ವತವಾದ ಕಡೆಗೇನೆ ನಾವು ನೋಡೋದ್ರಿಂದ ಏನೆಲ್ಲ ಅನಾಹುತಗಳು ಆಗಬಹುದು ಅಂತ ನಾವು ದಿನನಿತ್ಯ ನಾವು ನೋಡುವಂತವೆ. ಯಾಕೆಂತಂದ್ರೆ ಈ ಶ್ರೀಮಂತಿಕೆ ಅನ್ನೋದು ಇದೆಯಲ್ಲ, ಎಲ್ಲರೂ ಶ್ರೀಮಂತರಾಗ್ಬೇಕು ಅಂತ, ನಂಬರ್ 1 ಆಗ್ಬೇಕು ಅಂತ. ಭಾರತದಲ್ಲಿ ಎಷ್ಟನೇ ಶ್ರೀಮಂತ ಅವನು? 10 ಒಡೆ ಒಬ್ಬನಿದಾನ, 100 ಒಡೆ ಒಬ್ಬನಿದಾನ, ಎಷ್ಟೆಲ್ಲ ಒಬ್ಬನಿದ್ದಾನೆ. ಅದ್ರ ಮೇಲೆ ಅವನ ವಹಿವಾಟು ಅಥವಾ ಅವನ ಮರ್ಯಾದೆನೋ, ಗೌರವನೋ, ಪ್ರತಿಷ್ಠೆನೋ ಇವೆಲ್ಲ ನಿಂತಿರುತ್ತೆ. ಎಷ್ಟು ಭಾರತದಲ್ಲಿ ಇಷ್ಟನೇ ಸ್ಥಾನವ, ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಇವನು, ಪ್ರಪಂಚದಲ್ಲೇ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ ಇವನು. ಇದು ಲೆಕ್ಕಾಚಾರ. ಹಣ ಮಾಡೋದು ಸುಲಭ, ಆದ್ರೆ ದಕ್ಕಿಸ್ಕೊಳ್ಳೋದು ಕಷ್ಟ. ಬಹುಶಃ ಈ ಹಂತದಲ್ಲಿ ತಮ್ಗೆ ಒಂದು ಘಟನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಅನ್ಸುತ್ತೆ. ರಾಕ್ ಫೆಲ್ಲರ್ ಅಂತ ತಾವು ಕೇಳಿರ್ಬೋದು. ROCKEFELLER, ರಾಕ್ ಫೆಲ್ಲರ್ ಅಂತ ಕರೀತಾರೆ ಅವ್ರಿಗೆ. ಆತ ತನ್ನ 25ನೇ ವಯಸ್ಸಿಗೆ, ಆತ ಒಬ್ಬ ಅಮೆರಿಕನ್, ಅವರು ಅಮೆರಿಕದ ಪ್ರಜೆ. 25ನೇ ವಯಸ್ಸಿಗೆನೆ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಅದನ್ನ ಒಂದು ರಿಫೈನರಿ ಶುರು ಮಾಡ್ತಾರೆ ಅವರು 25ನೇ ವಯಸ್ಸಿಗೆ. 25 ವರ್ಷ ವಯಸ್ಸಿನಿಂದ 39 ವರ್ಷ ವಯಸ್ಸಾಗುವವರೆಗೆ ಆಲ್ಮೋಸ್ಟ್ 25-14 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಆತ ಬೆಳೀತಾರೆ ಅಂತಂದ್ರೆ, ರಾಕ್ ಫೆಲ್ಲರ್ ಅಮೆರಿಕದ ನಂಬರ್ 1 ಶ್ರೀಮಂತ ಹೋಗ್ತಾರೆ. 90% ರಿಫೈನರಿ ಅವನ ಹಿಡಿತದಲ್ಲಿರುತ್ತೆ ಅಮೆರಿಕಾದಲ್ಲಿ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬಿಡ್ತಾನೆ. ಅಷ್ಟು ದೊಡ್ಡ ಶ್ರೀಮಂತ, ಅಮೆರಿಕಾದ ನಂಬರ್ 1 ಶ್ರೀಮಂತ. ಆ ಕಾಲಕ್ಕೆ ಅದನ್ನ, ಆ ರೆಕಾರ್ಡ್ ಅನ್ನ ಮುರಿಯೋಕೆ ಹಲವಾರು ವರ್ಷಗಳೇ ಬೇಕಾಯ್ತು. ಆ ಮೊದಲನೇ ಸ್ಥಾನವನ್ನ ದಕ್ಕಿಸ್ಕೊಳ್ಬೇಕಾದ್ರೆ ಬೇರೆಯವರಿಗೆ ಹಲವಾರು ವರ್ಷಗಳೇ ಬೇಕಾಯ್ತು. ಅಷ್ಟರ ಮಟ್ಟಿಗೆ
ಆತ ಆಯಿಲ್ ರಿಫೈನರಿಯಲ್ಲಿ ತನ್ನ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದ. ಸ್ಟ್ಯಾಂಡರ್ಡ್ ಆಯಿಲ್ ಕಂಪ್ನಿನ ಏನೋ ಅವ್ರು ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಅವ್ನಿಗೆ 53 ವರ್ಷ ವಯಸ್ಸಾಗಿತ್ತು. 39 ವರ್ಷಕ್ಕಾಯ್ತು. ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದು 53ನೇ ವಯಸ್ಸಿಗೆ ಎಷ್ಟರ ಮಟ್ಟಿಗೆ ಆತ ನಿತ್ರಾಣನಾಗ್ಬಿಟ್ಟ ಅಂತಂದ್ರೆ, ಇವನಿನ ರಾಕ್ ಫೆಲ್ಲರ್ ಅನ್ನೋ ತರದಲ್ಲಿ ಅಷ್ಟು ಅವನು ಕಳೆಗುಂದು ಬಿಟ್ರು. ಚರ್ಮ ಎಲ್ಲ ಸುಕ್ಕು ಕಟ್ಬಿಡ್ತು, ತಲೆ ಕೂದಲು ಉದುರು ಹೋಯ್ತು, ಏನು ತಿಂದ್ರು ಜೀರಿಸ್ಕೊಳಕ್ ಆಗ್ತಿರ್ಲಿಲ್ಲ, ನಡೆಯೋಕ್ ಆಗ್ತಿರ್ಲಿಲ್ಲ, ಅಸಾಧ್ಯವಾದ ದೇಹ ಬಾಧೆ, ಇಡೀ ಬಾಡಿ ಪೇನ್ ಶುರು ಆಗೈತೆ ಅವನಿಗೆ. ಎಲ್ಲ ಬಹುಶಃ ಹಣ ಅವನ ಆರೋಗ್ಯವನ್ನು ಹಿಂಡಿ ಹಿಪ್ಪೆ ಮಾಡ್ತೋ ಏನೋ. ಪ್ರಸಿದ್ಧ ಡಾಕ್ಟರ್ಗಳೆಲ್ಲ, ಫಿಸಿಷಿಯನ್ಸ್ ಎಲ್ಲ ಬಂದ್ರು, ಬೇರೆ ಬೇರೆ ಅಂಗಗಳ ಡಾಕ್ಟರ್ಗಳು ಬಂದ್ರು. ಎಲ್ಲರೂ ಆತನ್ನ ಪರೀಕ್ಷಿಸಿದ್ರು. ಎಲ್ಲರದು ಒಂದೇ ನಿಲುವಾಗಿತ್ತು, ಇದು ತುಂಬಾ ಕೈ ಮೀರ್ಬಿಟ್ಟಿದೆ, ಈ ಹಂತದಲ್ಲಿ ಯಾರು ಏನೋ ಮಾಡಕ್ ಸಾಧ್ಯ ಇಲ್ಲ, ಬಹುಶಃ ಬದುಕಿದ್ರೆ ಇನ್ನೊಂದು ವರ್ಷ ಬದುಕಬಹುದು ಅಂತ ಹೇಳಿ ಎಲ್ಲರೂ ಒಕ್ಕೋರನಿಂದ ಹೇಳಿದ್ರು. ರಾಕ್ ಫೆಲ್ಲರ್ ನೋವಾಯ್ತು. ಅಯ್ಯೋ, ನಾನು ಇಷ್ಟೆಲ್ಲ ಮಾಡಿ 14 ವರ್ಷಕ್ಕೆ ನಾನು ಅಮೆರಿಕಾದ ಅತಿ ದೊಡ್ಡ ಶ್ರೀಮಂತ ಅಂತ ಅನ್ನಿಸ್ಕೊಂಡ್ರು. ನನ್ನ ಆರೋಗ್ಯ ಸ್ಥಿತಿ, ನಾನು ಏನು ಬೇಕೋ ಎಲ್ಲವನ್ನೂ ಕೊಂಡ್ಕೊಳ್ಬೋದು ಇವತ್ತು. ನನಗೆ ಏನು ಬೇಕು, ಸರ್ವಶ್ರೇಷ್ಠವಾದದ್ದು ಬೇಕು ಅಂದ್ರೂ ಕೊಂಡ್ಕೊಳ್ಬಹುದು. ಆದ್ರೆ ಅದನ್ನ ಅನುಭವಿಸುವಂತ ಯೋಗ ನನಗೆ ಇವತ್ತಿಲ್ಲ. ಏನು ಬೇಕಾದ್ರೂ ತಿನ್ನಬಹುದು, ಆದ್ರೆ ನನ್ನ ಜೀರ್ಣ ಶಕ್ತಿನೇ ಇಲ್ಲ, ಜೀರ್ಣಕ್ರಿಯೆ ಸತ್ತೋಗಿದೆ, ಕುಂದೋಗಿದೆ. ದೊಡ್ಡ ಕಾಸ್ಟ್ಲಿಯಸ್ಟ್ ಬೆಡ್ ಅಂತ ತಗೊಳ್ಬಹುದು, ಆದ್ರೆ ಮಲ್ಕೊಳಕ್ ಆಗ್ತಿಲ್ಲ. ನನ್ನ ದೇಹ ಚುಚ್ಚುತ್ತಾ ಇದೆ, ಬಾಧೆ ಆಗ್ತಿದೆ, ನೋವಾಗ್ತಿದೆ. ಹೆಂಗ್ ಕೂತ್ಕೊಂಡ್ರು ನೋವು, ನಿಲ್ಕೊಂಡ್ರು ನೋವು, ಮಲ್ಕೊಂಡ್ರು ನೋವು. ರಾತ್ರಿ ನಿದ್ದೆ ಬರ್ಲಿಲ್ಲ. ಅರ್ಧ ರಾತ್ರಿ ಎಚ್ಚರ ಆಯ್ತು. ಎದ್ದು ಕೂತ್ಕೊಂಡು ಏನ್ ಮಾಡೋದೀಗ, ಇನ್ನು ಇರೋದು 1 ವರ್ಷ. ಎಲ್ಲರೂ ಹೇಳಿದ್ದಾರೆ, ಒಬ್ಬರಲ್ಲ, ಫಿಸಿಷಿಯನ್ ಅಲ್ಲ, ಬರಲ್ಲ, ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು, ಮತ್ತೊಬ್ಬರ ಆಗಿರ್ಬೋದು, ಎಲ್ಲರೂ ಹೇಳಿದ್ದಾರೆ ಒಂದೇ ಒಂದು ಮಾತು, ಹೆಚ್ಚಿನ ದಿನ ಬದುಕಲ್ಲ ಅಂತ. ಏನ್ ಮಾಡೋದು, ಇಷ್ಟು ದೊಡ್ಡ ಎಂಪೈರ್, ಬಿಸ್ನೆಸ್ ಎಂಪೈರ್ ಬಿಲ್ಡ್ ಮಾಡಿದ್ದಾರೆ, ಏನ್ ಮಾಡೋದು? ಬೆಳಿಗ್ಗೆ ಎದ್ದು ತನ್ನ ಜೀವನದ ಅತ್ಯಂತ ದೊಡ್ಡ ತಿರುವಿನಲ್ಲಿ ನಿಂತಿದ್ರು. ಒಂದು ಹೊಸ ಬೆಳಗನ್ನ ಅವ್ರು ಕಂಡ್ರು. ಅವತ್ತಿನ ಮುಂಜಾವು ಒಂದು ರೀತಿ ಆಹ್ಲಾದಕರವಾಗಿತ್ತು ರಾಕ್ ಫೆಲ್ಲರ್ಗೆ. ಏನೋ ಹೊಸ ಹೊಸ್ತಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ತನ್ನ ಅಡ್ವೊಕೇಟ್ಸ್ಗಳಿಗೆ, ಲಾಯರ್ಗಳಿಗೆ ಫೋನ್ ಮಾಡಿದ್ರು, ಕರೆಸ್ಕೊಂಡ್ರು. ತನ್ನ ಇಡೀ ಸಂಪತ್ತನ್ನ ಸಾರ್ವಜನಿಕರ ಹಿತಕ್ಕಾಗಿ, ಫಿಲಾಂಥ್ರಪಿಸ್ಟ್ ಅಂತಾರಲ್ಲ, ಜನಪರ ಕೆಲಸಕ್ಕಾಗಿ ವಿನಿಯೋಗಿಸ್ಬೋಣ. ಇದನ್ನ ಏನ್ ಮಾಡೋದು, ಇಲ್ಲ ಜಗತ್ನಲ್ಲಿ ಎರಡೇ, ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ನಾನು ಯಾರು ಬಿಟ್ಟು ಹೋಗೋಕ್ ಮೊದಲು ಯಾರಿಗಾರು ಕೊಟ್ಟು ಹೋಗೋಣ ಅಂತ ಅನಿಸ್ತಾ ಅವ್ರಿಗೆ, ರಾಕ್ ಫೆಲ್ಲರ್ಗೆ. ಅವ್ರು ಹೇಳಿದ್ರು, ಇಷ್ಟು ದುಡ್ಡಿದೆ ನನ್ನ ಹತ್ರ, ನಾನು ಬದುಕಿರೋದು ಅವಧಿ ತುಂಬಾ ಕಮ್ಮಿ, ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಬೇಕಿಲ್ಲ ಅಂತ ಅನಿಸುತ್ತೆ. ನನ್ನ ಬೆವರಿನ ಹನಿ ಇಲ್ಲಿ ಹಣ ಆಗಿ ಪರಿವರ್ತನೆ ಆಗಿದೆ, ನನ್ನ ಶ್ರಮದ ಪ್ರತೀಕ ಈ ಹಣ. ಇದನ್ನ ಬೇರೆ ಜನಪರ ಕೆಲಸಗಳಿಗಾಗಿ ವಿನಿಯೋಗಿಸ್ಬಿಡೋಣ ಅಂತ ಹೇಳಿ ತನ್ನ ಹೆಸರಲ್ಲಿ ಒಂದು ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಒಂದು ಮಾಡಿದ್ರು. ಬರೀ ಅಷ್ಟೇ ಅಲ್ಲ, ರಿಸರ್ಚ್ ಓರಿಯೆಂಟೆಡ್ ಕೆಲವನ್ನ ಮಾಡಿದ್ರು. ಅವ್ರ ಹೆಸರು ಯೂನಿವರ್ಸಿಟಿ, ರಾಕ್ ಫೆಲ್ಲರ್ ಯೂನಿವರ್ಸಿಟಿ ಬಂತು. ಯೂನಿವರ್ಸಿಟಿ ಆಫ್ ಶಿಕಾಗೋ ಅವರೇ ಸ್ಥಾಪನೆ ಮಾಡಿದ್ದು. ಈ ತರದ ಅನೇಕ ಜನಪರ ಯೋಜನೆಗಳನ್ನ ಅವ್ರು ಕೈಗೆತ್ಕೊಂಡ್ರು. ಅದರ ಮೂಲಕ ಜನಸಾಮಾನ್ಯರಿಗೆ ಎಲ್ಲವೂ ದೊರಕೋ ತರದಲ್ಲಿ, ಸಾಧ್ಯವಾದಷ್ಟು ಮಟ್ಟಕ್ಕೆ ದೊರಕೋ ತರದಲ್ಲಿ ಜನರ ಜೀವನವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ರಾಕ್ ಫೆಲ್ಲರ್ ಫೌಂಡೇಶನ್ ಕೆಲಸ ಮಾಡಕ್ ಶುರು ಮಾಡಿತು. ಬಹುಶಃ 1939 ಅನ್ಸುತ್ತೆ, ಆ ಆಸ್ಪಾಸ್ನಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ತಾವು ಕೇಳಿದ್ರಿ, ಪೆನ್ಸಿಲಿನ್ ಅನ್ನೋ ಒಂದು ಔಷಧವನ್ನು ಅವ್ರು ಕಂಡುಹಿಡಿದ್ರು. ಅದಕ್ಕೆ ಫಂಡ್ ಮಾಡಿದವರು ಈ ರಾಕ್ ಫೆಲ್ಲರ್ ಫೌಂಡೇಶನ್ ಅವರು. ಪೆನ್ಸಿಲಿನ್ ಕಂಡುಹಿಡಿಯೋದಕ್ಕೆ ಅದಕ್ಕೆ ಫಂಡಿಂಗ್ ಏಜೆನ್ಸಿ ಬೇಕಲ್ಲ, ಆ ಫಂಡಿಂಗ್ ಏಜೆನ್ಸಿ ರಾಕ್ ಫೆಲ್ಲರ್ ಫೌಂಡೇಶನ್ ಅವರು. ಆಮೇಲೆ ಅಲೆಕ್ಸಾಂಡರ್ ಫ್ಲೆಮಿಂಗ್ಗೆ ಅಲ್ಲಿಂದ ನೊಬೆಲ್ ಪ್ರೈಸ್ ಬಂತು, ಅದು ಬೇರೆ ವಿಷಯ. ಆ ಪೆನ್ಸಿಲಿನ್ ಇಂದಾಗಿ ಮಿಲಿಯನ್ ಗಟ್ಟಲೆ ಜನ ತಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಂಡ್ರು.
ಎಲ್ಲಾ ಡಾಕ್ಟರ್ ಹೇಳಿದ್ರಲ್ಲ 1 ವರ್ಷಕ್ಕೆ ಸತ್ತೋಗ್ತಾರೆ ಅಂತ. ಇಲ್ಲ, 53ರಿಂದ 60 ಆಯ್ತು, 60ರಿಂದ 70 ಆಯ್ತು, 70ರಿಂದ 80 ಆಯ್ತು. ಇಲ್ಲ, ಆರೋಗ್ಯ ಚೇತರಿಸ್ಕೊಂಡ್ಬಿಡ್ತು. ಎಷ್ಟು ಮಟ್ಟ ಚೇತರಿಸ್ಕೊಂತು ಅಂತಂದ್ರೆ, ಅಯ್ಯೋ ಇವರು ಅಷ್ಟು ಹಾಳಾಗಿತ್ತಲ್ಲ ಆರೋಗ್ಯ, ಇಷ್ಟು ಮಟ್ಟಿಗೆ ಸುಧಾರಿಸ್ಬಿಡ್ತಾ ಇರೋದು ಆರೋಗ್ಯ ಅನ್ನುವಷ್ಟು ಮಟ್ಟಕ್ಕೆ ಅವರು ಚೇತರಿಸ್ಕೊಂಡ್ಬಿಟ್ರು. 53 ವರ್ಷಕ್ಕೆ ಸಾಯಬೇಕಾದಂತ ರಾಕ್ ಫೆಲ್ಲರ್ 97 ವರ್ಷ ಬದುಕಿದ್ರು. ಮೊದಲು 53 ವರ್ಷ ಏನ್ ಮಾಡಿದ್ರೋ ಅದೆಲ್ಲವೂ ಅವರ ಪಾಲಿಗೆ ಏನೂ ಅಲ್ಲ, ಏನೂ ಅಲ್ಲ. ಆದ್ರೆ ಇನ್ನು ಮುಂದಿನ 44 ವರ್ಷ ಅವ್ರು ಏನ್ ಮಾಡಿದ್ರು ಅದು ಅವ್ರಿಗೆ ಎಲ್ಲವೂ ಆಗಿತ್ತು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕೊಡೋದ್ರಲ್ಲಿರೋ ಸುಖ ತಗೊಳ್ಳೋದ್ರಲ್ಲಿಲ್ಲ ಅಂತ. ಇವರು ಕೊಟ್ಟು 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 ಜನಗಳಿಗೆ ಅನುಕೂಲ ಆಗೋ ಥರದಲ್ಲಿ, ಸಮಾಜದ ಉನ್ನತೀಕರಣಕ್ಕಾಗಿ, ಸಮಾಜದ ಏಳಿಗೆಗಾಗಿ ಎಲ್ಲರೂ ಹಣ, ಆಸ್ತಿ ಪಾಸ್ತಿ ಏನೇ ಮಾಡಿದ್ರು ಅದೆಲ್ಲ ದೊರಕಿರೋದು ಸಮಾಜದಿಂದನೇ. ಇವತ್ತು ನಾವೇನು ಸ್ಥಾನಮಾನ, ಘನತೆ, ಗೌರವ ಏನಿದೆಯೋ ಅದೆಲ್ಲ ಕೊಟ್ಟದ್ದು ಸಮಾಜ. ಇಂಟರ್ನ್ ಸಮಾಜಕ್ಕಾಗಿ ಏನಾದ್ರೂ ಕೊಡ್ಬೇಕಲ್ಲ ಅನ್ನೋ ತಹತಹತನ ಇದೆಯಲ್ಲ, ಅಪಹಾಪಿತನ ಇದೆಯಲ್ಲ, ಅದಿರಬೇಕು ಅನ್ನೋದು ಇದರ ಹಿಂದಿರೋ ಉದ್ದೇಶ. ಆದ್ರೆ ಈ ಶ್ರೀಮಂತಿಕೆ ಎಷ್ಟು ಮಟ್ಟಕ್ಕೆ ಜನಗಳನ್ನ ಏನೆಲ್ಲ ಮಾಡಿಬಿಡುತ್ತೆ ಅನ್ನೋದಕ್ಕೆ ಒಂದು 20 ಜನ ರಿಚೆಸ್ಟ್ ಅಮೆರಿಕನ್ಸ್ ಆ ಸಾಲಿನಲ್ಲಿ 20 ಜನ ಅಮೆರಿಕಾದ ಅತ್ಯಂತ ಶ್ರೀಮಂತರು ಅವರೊಂದು ಹೆಸರು ತಗೊಂಡ್ರು. ನಂಬರ್ 1 2 ಯಾರ್ಯಾರು 20ವರೆಗೂ ಹೆಸರು ತಗೊಂಡ್ರು. ಆಮೇಲೆ 10 ವರ್ಷ ಕಳೆದ ನಂತರ ಒಂದು ಸರ್ವೆ ಮಾಡಿದ್ರು ಯಾವುದೋ ಒಂದು ಏಜೆನ್ಸಿ. ಆ 20 ಜನಗಳು 10 ವರ್ಷ ಹಿಂದೆಯೇ ಅಮೆರಿಕದ ಶ್ರೇಷ್ಠ ದೊಡ್ಡ ಶ್ರೀಮಂತರಾಗಿದ್ರಲ್ಲ 20 ಜನ, 10 ವರ್ಷ ಆದ್ಮೇಲೆ ಅವ್ರು ಏನಾಗಿದ್ದಾರೆ ಅಂತ ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ 5 ಜನ ಸತ್ತೋಗಿದ್ರು, ಇನ್ನು 5 ಜನ ಹುಚ್ಚಿಡಿದಿತ್ತು ಅವ್ರಿಗೆ, ಇನ್ನೊಂದು 5 ಜನ ಇನ್ಸಾಲ್ವೆನ್ಸಿ ತಗೊಂಡ್ಬಿಟ್ಟಿದ್ರು, ಇನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಒಂದು 5 ಜನ ಇರ್ಬೋದು ಬಹುಶಃ. ಅಂದ್ರೆ ಹಣ ಶಾಶ್ವತ ಅಲ್ಲ ಅದು ಅಂತ. ಅದನ್ನ ಗಳಿಸ್ಕೊಳ್ಳೋದು ಎಷ್ಟು ಕಷ್ಟವೋ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ. ನಮ್ಮಲ್ಲೇ ಅಮೆರಿಕಾದ ಮಾತು ಬಿಟ್ಬಿಡಿ, ನಮ್ಮಲ್ಲೇನೆ ಅನೇಕ ಜನಗಳನ್ನ ನಾವು ಇವತ್ತು ನೋಡಿದೀವಿ. ನಾವು ಬಹುಶಃ ತಾವು ಕೇಳಿರ್ಬೇಕು, ನರೇಶ್ ಗೋಯಲ್ ಅನ್ಬಿಟ್ಟು ಒಬ್ಬ ಉದ್ಯಮಿ, ಏನು ವಾಯುಯಾನ ಉದ್ಯಮಿ ಅವನು. ಅಂದ್ರೆ ಏರೋಪ್ಲೇನ್ ಇಟ್ಕೊಂಡು ಜೆಟ್ ಏರ್ವೇಸ್ ಅಂತಿತ್ತಲ್ಲ, ಅದರ ಫೌಂಡರ್ ಚೇರ್ಮನ್ ಆತ ನರೇಶ್ ಗೋಯಲ್. ಒಂದು ಕಾಲಕ್ಕೆ ಆತ ದೇಶದ 16ನೇ ಶ್ರೀಮಂತ ಆಗಿದ್ರು. ಮೇಲಿಂದ ಬಂದ್ರೆ 16ನೇ ಶ್ರೀಮಂತ ಆತ. ಆದ್ರೆ ಇವತ್ತು ಏನೂ ಇಲ್ಲದ ದಯನೀಯ ಸ್ಥಿತಿಯಲ್ಲಿ ಅವರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಜೈಲಿನಲ್ಲಿ ಇದ್ಕೊಂಡು ಇವತ್ತು ಅವರು ಬೇಲಲ್ಲಿದ್ದಾರೆ, ಬೇಲಲ್ಲಿ ಆಚೆ ಬಂದಿದ್ದಾರೆ. ಹಾಗೇನೆ ಬಹುಶಃ ನಮ್ಮ ಅಂಬಾನಿಯವರ 2ನೇ ಮಗ ಅನಿಲ್ ಅಂಬಾನಿ, ಒಂದು ಕಾಲದಲ್ಲಿ ಮುಖೇಶ್ ಅಂಬಾನಿ ಅವರ ಅಣ್ಣ ಇದಾರಲ್ಲ, ಅವರನ್ನು ಮೀರಿಸಿದ ಶ್ರೀಮಂತಿಕೆ ಅನಿಲ್ ಅಂಬಾನಿಯದು ಆಗಿತ್ತು. ಪ್ರಪಂಚದ 3ನೇ ಶ್ರೀಮಂತ ಆತ ಆಗಿದ್ದ ಒಂದು ಕಾಲದಲ್ಲಿ. ಆದ್ರೆ ಇವತ್ತು ಅವ್ರಿಗಿರುವ ಆ ಹಣಕಾಸಿನ ಮುಗ್ಗಟ್ಟು, ಹಣಕಾಸಿನ ತೊಂದರೆ, ಕಾನೂನು ತೊಡಕುಗಳು ಬಹುಶಃ ಯಾರಿಗೂ ಬರದೇ ಇರಲಿ ಅನ್ನುವಷ್ಟು ಮಟ್ಟಿಗೆ ಅವ್ರು ಇವತ್ತು ನೆಲ ಕಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೀಗೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದಾವೆ, ತಮಗೂ ಗೊತ್ತಿದೆ. ರಾಮ್ಲಿಂಗ ರಾಜು ಅಂತ ಹೇಳಿ ತಾವು ಕೇಳಿರ್ಬೋದು. ಸತ್ಯಂ ರಾಜು ಅಂತಾನೆ ಫೇಮಸ್ ಅವರು, ಸತ್ಯಂ ರಾಜು ಅಂತಾನೆ ಕರೀತಿದ್ರು. ಸತ್ಯಂ ಕಂಪ್ಯೂಟರ್ಸ್ ಅಂತ ಒಂದು ದೊಡ್ಡ ಕಂಪ್ಯೂಟರ್ ಕಂಪನಿ ಅವ್ರದ್ದು. ದೇಶದ 4ನೇ ಅತಿ ದೊಡ್ಡ ಕಂಪ್ಯೂಟರ್ ಕಂಪನಿ ಆಗಿತ್ತು ಅವ್ರದ್ದು. ಒಂದ್ ಕಾಲದಲ್ಲಿ ಸತ್ಯಂ ರಾಜು ಪಕ್ಕ ಕೂತ್ಕೊಳ್ಳೋದಕ್ಕೆ ಮಿನಿಸ್ಟ್ರಿಗಳೇ ನಾ ಮುಂದು ತಾ ಮುಂದು ಅಂತ ಹೇಳಿ ಪೈಪೋಟಿಗೆ ಇಳಿದ ಕಾಲವೂ ಇತ್ತು. ಅಯೋಧ್ಯಕರು ಹೇಳ್ತಿದ್ರು, ಸತ್ಯಂ ರಾಜು ಪಕ್ಕ ನನಗೆ ಚೇರ್ ಹಾಕ್ರಿ ಅಂತ. ಅಷ್ಟರ ಮಟ್ಟನ ಪ್ರತಿಷ್ಠೆ, ಗೌರವ, ಘನತೆ ರಾಜುದಾಗಿತ್ತು. ಆದ್ರೆ ಅದೇ ರಾಜು ಜೈಲಲ್ಲಿದ್ರು. ಯಾವುದೋ ಹಗರಣದಲ್ಲಿ, ಫ್ರಾಡ್ ಕೇಸಲ್ಲಿ ಅನೇಕ ವರ್ಷ ಜೈಲಲ್ಲಿದ್ರು. ಬಹುಶಃ ಈಗ ಬೇಲಲ್ಲಿದ್ದಾರೆ ಅಂತ ಅನ್ಸುತ್ತೆ.
ಇದಕ್ಕಿಂತನೂ ಹಿಂದೆ ಬಹುಶಃ ತಮಗ್ ಗೊತ್ತಿರೋ ಹಂಗೆ ಈ ಬಿಗ್ ಬುಲ್ ಅಂತ ಕರೀತಿದ್ರು ಈ ಹರ್ಷದ್ ಮೆಹ್ತಾ ಅಂತ. ಹರ್ಷದ್ ಮೆಹ್ತಾ ಒಂದ್ ಕಾಲದಲ್ಲಿ ಯಾವ ಸಿನಿಮಾ ನಟರಿಗೂ ಕಮ್ಮಿ ಇಲ್ದೇನೆ, ಯಾವ ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೂ ಕಮ್ಮಿ ಇಲ್ದೇನೆ ಅವರೆಲ್ಲರಿಗೂ ಪೈಪೋಟಿ ಕೊಟ್ಕೊಂಡು ಬೆಳೆದಂತ ಒಬ್ಬ ಸ್ಟಾಕ್ ಎಕ್ಸ್ಚೇಂಜ್ ಬಿಗ್ ಬುಲ್ ಅಂತಾನೆ ಕರೆಯೋರು ಅವ್ರಿಗೆ. ಆದ್ರೆ 1992ರಲ್ಲಿ ಆತ ಬಹುಶಃ ರಿಚೆಸ್ಟ್ ಇಂಡಿಯನ್ ಆಗಿದ್ದ ಆ ಕಾಲಕ್ಕೆ, ಎಲ್ಲರನ್ನು ಮೀರಿಸಿ ಬೆಳೆದಿದ್ರು. ಆದ್ರೆ ಆತ ಕೂಡ ಹಣಕಾಸಿನ ವ್ಯವಹಾರದಲ್ಲಿ ಸರಿ ಇಲ್ದೇನೆ ಹೇಗೋ ಸಂಪಾದನೆ ಮಾಡಿ ಏನೇನು ಆಗಬಾರ್ದಾಗಿತ್ತು ಅದೆಲ್ಲವೂ ಆಗಿ ಕೊನೆಗಾತ ಜೈಲು ಸೇರಿ ಐ ಥಿಂಕ್ 2001 ಏನೋ ಆತ ತೀರ್ಕೊಂತಾನೆ ಅಂತ ಕಾಣಿಸುತ್ತೆ. ಅಂದ್ರೆ ನಮ್ಮ ಕಣ್ಣು ಮುಂದೆನೆ ಇಂಥ ಅನೇಕ ನಿದರ್ಶನಗಳು, ಅನೇಕ ಘಟನೆಗಳಕ್ಕೆ ನಾವು ಸಾಕ್ಷೀಭೂತರಾಗಿದ್ದೇವೆ, ನಾವು ಸಾಕ್ಷಿಯಾಗಿದ್ದೇವೆ, ನಾವು ಇಂಥವನ್ನ ಕಾಣ್ತಿದ್ದೀವಿ. ಅದಕ್ಕೆ ಒಂದು ಮಾತಿದೆಯಲ್ಲ, 60 ವರ್ಷದವರೆಗೂ ಎಲ್ಲವನ್ನೂ ಲೆಕ್ಕಿಸದೆ, ಆರೋಗ್ಯವನ್ನೂ ಲೆಕ್ಕಿಸದೆ ನಾವು ಹಣ 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 ಅಂತ ಹಣದಿಂದ ಬಿದ್ದು 60 ವರ್ಷ ಆದ್ಮೇಲೆ ಏನೇನೆಲ್ಲ ಹಣ ಸಂಪಾದನೆ ಮಾಡಿದ್ವೋ ಅದನ್ನೆಲ್ಲ ಆರೋಗ್ಯಕ್ಕೆ ಕಳೆಯೋದಿದೆಯಲ್ಲ, ಇದು ಬದುಕಿನ ಅತ್ಯಂತ ಸೋಜಿಗ ಅಂತ ಹೇಳಿ ನಾವು ಹೇಳ್ಬೋದು. ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಬೇರೆನೇ ವಿಷಯ ತಗೊಂಡು ನಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.